ಫೈಲ್ ಐತೆ ಅಂತ ಹೇಳಿದ್ದಾರೆ. ಕಾಪಿ ಕೂಡ ಹೇಳಕ್ ಬರಲ್ಲ, ನೀವು ಹೇಳಕ್ ಬರಲ್ಲ ಏನಿಲ್ಲ. ಅವ್ರಿಗೆ ಅರ್ಥ ಆಗ್ಬೇಕು ಯಾರಿಗೆ, ನಿಮ್ಮ ಸಿಬ್ಬಂದಿಗಳಿಗೆಲ್ಲ. ನೀವು 4 ಜನ ತನಕ ಕಳ್ಸಿದ್ರಿ. ಯಾರ್ಯಾರ ಹತ್ರ? ಜ್ಯೋತಿ ಮೇಡಮ್ ಹತ್ರ ಕಳ್ಸಿದ್ರಿ, ಮತ್ತೆ ಅವ್ರು ಯಾರು ಇದಾರಲ್ಲ, ಯಾರಲ್ಲ ಅರ್ಸೋ ಅವ್ರ ಹತ್ರ ಕಳ್ಸಿದ್ರಿ. ಹಿಂಗೆ ಮೇಲಿಂದ ಕೆಳಗೆ ಅಲ್ದಾಡ್ಸಿದ್ರಿ. ಹೌದಾ? ನಾನು ಹೇಳ್ಬಿಡ್ತೀನಿ, ನಂದು ಹೇಳ್ಬಿಡ್ತೀನಿ ಪೂರ್ತಿ. ಅಷ್ಟೊಂದೆಲ್ಲ ಅಳ್ಸಾದ್ಮೇಲೆ ಲಾಸ್ಟಿಗೆ ಯಾರ ಹತ್ರ ಇದೆ ಅಂದರು, ಫೈಲ್ ತಗೊಂಡು ಇವ್ರ ಹತ್ರನೇ ಇದೆ ಅಂದರು. ಇದು ಫೈಲಲ್ಲಿ ಏನು ಕೇಳಿದ್ದೀವಿ, BDO ಇಂದ ಒಂದು ಲೆಟ್ರ್ ಕೊಟ್ಟಿರೋದನ್ನ ಕೊಡ್ರಿ ಅಷ್ಟೇನೆ, ಬೇರೆ ಇನ್ನೇನು ಕೇಳಿಲ್ಲ. ಕೇಳಲಿಕ್ಕೆ ಫೈಲ್ ಐತೆ ಫೈಲ್ ಚೇಂಜ್ ಮಾಡಬೇಕು ಅಂತಂದ್ರೆ ಅದೇನಂತ ಹೇಳೋಣಕ್ಕೆ ಸರ್ಕಾರ ನನಗೆ ಹೇಳ್ಬೇಕಾಗಿತ್ತು. ಆಮೇಲೆ ಒಂದು ನಕಲ್ ಕಾಪಿ ಕೊಡೋದಕ್ಕೆ 1.5 ಪೇಜ್ ಬರ್ದಿತ್ತ ಇವ. ಏನು ಬರ್ದಿತ್ತು ಗೊತ್ತಾ? ಅದನ್ನು ತರ್ಬಿಟ್ಟು ನನ್ನ ಓದಿ ಗಲಾಟ ಮಾಡಿ ಒಂದು ನಕಲ್ ಕೊಡೋದು. ಅವ್ರು ಎಷ್ಟು ದಿವಸ ಬರ್ತಾರೆ, ಒಂಥರ ಬರ್ತಾರೆ, ಅವ್ರು ಗೊತ್ತಿಲ್ಲ ಹೇಳಕ್ಕೆ ಬರೋಕ್ಕೆ. ಇವತ್ತು ನಮ್ಮ ಉದ್ದೇಶ ಏನಾಗಿತ್ತು ಅಂದರೆ, ನೀವೇನಾದರೂ ಈ ಲೆಟ್ರು ಕೊಟ್ಟಿಲ್ಲ, ಇದಕ್ಕೆ ಸ್ಪಂದಿಸಿಲ್ಲ ಅಂದರೆ, ನೀವು 1 ತಿಂಗಳಿಂದ ಕೊಟ್ಟು ಅಲ್ಲಿ ಇಟ್ಕೊಂಡಿದ್ದೀರಲ್ಲ, ಅದಕ್ಕೆ ನೀವು ಕೊಡಬೇಡ್ರಿ, ನಮಗೆ ಫೈಲ್ ಅಲ್ಲೇ ಇಟ್ಕೊಳ್ರಿ. ಅದಕ್ಕೆ ಡೈಲಿ ಬೆಳಗ್ಗೆ ಸಂಜೆ ಊದ್ಬತ್ತಿ ಹಚ್ಚಬೇಕು ಅಂತ ನಮ್ದಿತ್ತು. ಯಾಕಂತ ಒಂದು ಲೆಟ್ರ್ ಕೊಡೋದಕ್ಕೆ ಅಷ್ಟು ದಿವಸ ಇಟ್ಕೊಂಡ್ರೆ ನಾವೆಲ್ಲ ಬಂದು ಇದು ಮಾಡಬೇಕು ಅಲ್ಲ. ಮತ್ತೆ ಇನ್ನೊಂದು, ನೀವು ಒಂದೇ ಸಲ ನೀವು ಏನು ಅಂತಂದ್ರೆ ನಕಲ್ ಕಾಪಿ ಕೊಡೋ ಫೈಲ್ ಸ್ಟಾರ್ ಅಂತ ನೀವು ಒಂದು ಮಾತು ಹೇಳ್ಬಿಟ್ಟಿದ್ರೆ ನನಗೆ ಅರ್ಥ ಆಗ್ತಿತ್ತು. ನನಗೆ ಗೊತ್ತಿಲ್ಲ. ತಪ್ಪದು ಯಾರೋ ಮಾಡಿ ತಪ್ಪಿಗೆ ನಾವು ಇವ್ರು ಏನ್ ಮಾಡ್ಕೊಂಡ್ರೆ ಏನ್ ಮಾಡಿದ್ದೀರಿ? ಇನ್ನೊಂದು ಲೋಪ ಇದೆ. ಟಪಾಲಲ್ಲಿ ಇದಾರಲ್ಲ, ಅವರಿಗೆ ಒಂದು ಫೈಲ್ ಕೊಟ್ಟರೆ 1 ವಾರ ಇಲ್ಲ ಇರ್ತಾರೆ. ನಾವೊಮ್ಮೆ ಕೇಳಿದ್ರೆ ನನಗೆ ಸಿಸ್ಟಮ್ ಬರಲ್ಲ, ನನ್ಗೆ ಅಪ್ ಬರಲ್ಲ, ಇದು ಬರಲ್ಲ ಬರಲ್ಲ ಅಂದ್ರೆ ಮತ್ತೆ ಹಾಕೋರ್ಸ್ತೀರಾ ನೀವು ಅವರಿಗೆ? ಅದು ಒಂದೇ ಇಲ್ಲ ಸರ್, ನಾನು ಎಷ್ಟು ಸಲ ನೋಡಿ 1 ವಾರ ಗಟ್ಟಲೆ ಕೇಳಿದ್ರೆ ಫೋನ್ ಮಾಡಿದ್ರು, ಫೈಲ್ ಐತೆ ಅಂತ ಅಷ್ಟೇ ಹೇಳಿದ್ರು. ಕಾಪಿ ಐತೆ ಅಂತ ಅವ್ರಿಗೂ ಗೊತ್ತಿಲ್ಲ. ನಾನು ಹೇಳ್ತೇನೆ ಆ ವಿಚಾರಲ್ಲ ಸರ್, ಇನ್ನೊಂದು ವಿಚಾರ ಹೇಳ್ತೇನಲ್ಲ, ಅವ್ರಿಗೂ ಗೊತ್ತಿಲ್ಲ. ಫೈಲ್ ಎಲ್ಲ ಐತೆ ಅಂದ್ರೆ ನಿಮ್ಮ ಕ್ವಾರ್ಟರ್ಸ್ ತಗೈತೆ, ಇವ್ರು ನಾನು ಚೆನ್ನಾಡ್ಬಿಟ್ಟು ಅಲ್ಲೋ ಕ್ವಾರ್ಟರ್ಸ್ ನೋಡಿದೆ. ಕ್ವಾರ್ಟರ್ಸ್ ನೋಡಿದ್ರೆ ಆಮೇಲೆ ಒಂದು ನಕಲ್ ಕಾಪಿ ಐತೆ. ನಕಲ್ ಕಾಪಿ 1.5 ಪೇಜ್ ಬಿಡ್ತೈತೆ ಸರ್. ಒಂದು ರಿಕ್ವೆಸ್ಟ್, ನಾವು ಮಾತಾಡ್ತೀರಾ ಒಂದೇ ಸಲ ಬಂದಿದ್ದಾಗ ಏನ್ ಹಂಗೆ ಟಾಪ್ ಬಿಲ್ಡಿಂಗ್ ಯಾರೋ ಬರ್ಬೇಕು ಆ ಥರ ಕೂಗಾಡ್ತೀರಾ ಯಾಕೆ? ಅಲ್ಲ, ನಿಮ್ಮ ಸಮಸ್ಯೆ ನಮಗೆ ಗೊತ್ತಿದೆ. ಒಂದು ಪೂರ್ತಿ ನಿಂತ್ಕೊಳ್ರಿ, ಕೇಳ್ರಿ ಇಲ್ಲಿ. ಈಗ ನೀವು ಹೇಳಿದ್ರಲ್ಲ, ಬಿಲ್ಡಿಂಗ್ ಯಾರೋ ಬಿಡ್ಬೇಕು, ಇಲ್ಲ ಅವ್ನು ಎದ್ಕೊಂಡು ಹೊಡೋಗ್ಬಿಡ್ಬೇಕು, ಆ ಥರ ಅದನ್ನ ಬಿಡ್ರಿ. ಸರ್ಕಾರದಿಂದ ಆದೇಶ ನೋಡಿ ಹೇಳ್ತೀನಿ ಅಂತ ಹೇಳಿದೆ. ಆಮೇಲೆ ಅಂತ ಹೇಳಿಲ್ಲ. ಇವ್ರು ಬಂದು ಕೇಳಿದ್ರು ತಪ್ಪ ಇಲ್ಲ, ನಾನು ನೋಡ್ಬೇಕು, ನೋಡ್ಬಿಟ್ಟು ಮಾಡ್ತೀನಿ, ಅರ್ಜೆಂಟ್ ಹೋಗ್ತಾ ಇದ್ದೀನಿ. ಆಮೇಲೆ ಇವ್ರು ನಾನು ಜಗಳಾಡಿದ್ವಿ. ಜಗಳಾಡಿದ್ಮೇಲೆ ಫೈಲ್ ಏನದು ಆಮೇಲೆ ಕೊಟ್ರಕ್ಕೆ ಹೋಗ್ಬಿಟ್ಟು ಫೈಲ್ ತೆಗಿತೀನಿ. ಅವರೆಲ್ಲರೂ ಬರೀ ಇದೇ ಥರನೇ ಮಾಡ್ತಾ ಇದ್ದಾರೆ. ಸರಿ ಸರ್, ಟಪಾಲಿಗೆ ಒಂದು ಅರ್ಜಿ ಕೊಟ್ಟ ಸರ್, 10 ಮತ್ತೆ ಅರ್ಜಿಗಳು ಕೊಟ್ಟರೆ ತಾಲೂಕಲ್ಲಿ ಆರ್ಐಗಳು ಎಷ್ಟು ಜನ ಇದ್ದಾರೆ ಗೊತ್ತಾ? ಎಷ್ಟು ಜನ ಇದ್ದಾರೆ? ಒಬ್ಬೊಬ್ರಿಗೆ 5-5 6 ಎಲ್ಲ ಸರ್ಕಲ್ಗಳು ಕೊಟ್ಟರೆ ಅವ್ರು ಆ ಸರ್ಕಲಲ್ಲಿ ಕೆಲಸ ಮಾಡ್ತಾರೆ, ಈ ಸರ್ಕಲಲ್ಲಿ ಕೆಲಸ ಮಾಡ್ತಾರೆ. ಇದನ್ನ ನೀವು ನಿಮ್ಮ ಯಾರಿದ್ದಾರೆ ಅಧಿಕಾರಿಗಳು ಗಮನಕ್ಕೆ ತರಬೇಕು. ಭದ್ರಾವತಿಲಿ ಎಲ್ಲ ಸರ್ಕಲ್ಗಳಲ್ಲೂ ಆರ್ಐಗಳು ಇರಬೇಕು. ಒಬ್ಬರಿಗೆ 2-3 ಜನ ಒಂದು ಸರ್ಕಲ್ಗೆ ಅವ್ರವ್ರೇ ಇದಾರಲ್ಲ ಆರ್ಐ. ಅಲ್ಲ ಸರ್, ಮತ್ತೆ
ಇರ್ಬೇಕಲ್ಲ ಗಳಿಗೆ ಹಾಕೋದು PA ಎಲ್ಲಿದ್ದಾರೆ ಅವರು ಎಲ್ಲ 3-4 ಕಡೆ ಇದಾರಲ್ಲ ಮತ್ತೆ ಅಲ್ಲ ಅದು ಗೊತ್ತಿದೆ ಸರ್ ಭದ್ರಾವತಿಯಲ್ಲಿ ಎಷ್ಟು ಜನ RA ಇದ್ದಾರೆ ಎಷ್ಟು ಜನ PA ಇದ್ದಾರೆ ಅಲ್ಲ ಸರ್ ನಮಗೆ ಈ ಥರದ್ದೆಲ್ಲ ಇನ್ನೊಂದ್ಸಲಿ ಅಲ್ಲ ಇದಲ್ಲ ನೀವು ಸಾರ್ವಜನಿಕರು ಬಂದಾಗ ಜೋರ ಕೂಗಾಡೋದು ಇದು ಮಾಡೋದು ಗಮನಕ್ಕೆ ಬಂದ್ರೆ ಹೋರಾಟ ಬೇರೆ ಥರ ಹೂವಿನಾರ ಶಾಲು ಎಲ್ಲ ಹಾಕ್ಬಿಟ್ಟು ಚೇರ್ ಮೇಲೆ ಕೂರಿಸಿ ಸನ್ಮಾನ ಮಾಡ್ತೀವಿ ಬೈಯೋದು ಇಲ್ಲ ನಿಮ್ಮ ಅಧಿಕಾರಿಗಳು ಲೆಟರ್ ಕೊಡೋದಿಲ್ಲ ಸೈಲೆಂಟ್ ಪ್ರೀತಿಯಿಂದ ಹೋರಾಟ ಮಾಡ್ತೀವಿ ಅದನ್ನೆಲ್ಲ ಸ್ವೀಕರಿಸಬೇಕು ಯಾಕೆ ಸುಮ್ಮನೆ ಪಾಪ ಬೈಯೋದು ಜಗಳ ಮಾಡ್ಕೊಳ್ಳೋದು ವಿಶ್ವಾಸ ಕಳ್ಕೊಳ್ಳೋದು ಹೂವಿನಾರ ಶಾಲು ಎಲ್ಲ ತರ್ತೀವಿ ಇಲ್ಲೇ ಒಂದು ಸ್ಟೇಜ್ ಹಾಕ್ತೀವಿ ಒಂದೊಳ್ಳೆ ದರ್ಬಾರ್ ಚೇರ್ ತಂದು ಹಾಕಿ ಸನ್ಮಾನ ಮಾಡ್ತೀವಿ ಮಾಡೋ ಕೆಲಸಗಳಿಗೆ ಇದನ್ನ ಹೇಳ್ತಾ ಇವತ್ತು ಸರ್ ಹೇಳಿ ಏನು ವಿಚಾರ ಏನಾಯ್ತು ಅಂತ ಇವತ್ತಿನ ವಿಚಾರದಲ್ಲಿ ಅಧ್ಯಕ್ಷತೆಯಲ್ಲಿ ಶಶಿಕುಮಾರ್ ಗೌಡ ಶಶಿಕುಮಾರ್ ಗೌಡರು ಅವರ ಅಧ್ಯಕ್ಷತೆಯಲ್ಲಿ ಅಂದರೆ ನಾವೊಂದು ಅರ್ಜಿ ಕೊಟ್ಟಿದ್ದೆ PDO ಕೊಟ್ಟಿರ್ತಕ್ಕಂಥ ಅರ್ಜಿನ ಅದನ್ನು ಕೊಡದಲೇ 9ನೇ ತಾರೀಕು ಕೊಟ್ಟು 24 ದಿವಸಗಳ ಕಾಲ ಇಟ್ಕೊಂಡು ಸದಸ್ಯ ನಮಗೆ ಓಡಾಡಿ ಹೊರಗಡೆ ಬಂದಾಗ ಏನೇನೋ ಬರೆಯೋದು ಇವೆಲ್ಲ ಮಾಡೋದು ಆದರೂ ಸಹಿಸ್ಕೊಂಡು ಹೋಗಿ ಕಾಪಿ ಕೊಡ್ರಿದೆ ಇಲ್ಲ ಇವ್ರು ಹೇಳೋದು ಅವ್ರು ಹೇಳೋದು ನಿನ್ನೆ ಸಹ ಇವತ್ತು ಸೂಕ್ಷ್ಮವಾಗಿ ನಮ್ಮ ತೀರ್ಥ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ಇದು ಮುಂದೆ ನನಗೆ ಕೋರ್ಟ್ನಲ್ಲೂ ಅನುಕೂಲ ಆಗಿದೆ ಅನುಕೂಲ ಆಗಿದ್ರೂ ಸಹಿತವಾಗಿ ಇವ್ರು ಮಾಡ್ತಾರೆ ಎಲ್ಲ ಓವರ್ಲುಕ್ಕು ಏನೇ ಮಾಡಿದ್ರು ಕೆರೆಗಳಿರಲಿ ರೋಡ್ ಇರಲಿ ಅವನ್ನೆಲ್ಲ ನಾವು ಇಟ್ಟು ಬೆಳೆಸ್ಕೊಂಬಂದಿದ್ರೆ ಅದನ್ನು ಮುಚ್ಚಕ್ಕೆ ಹೋಗ್ತಾರೆ ಆ ಮುಚ್ಚಿದ ಕೆರೆಗಳು ತೆಗೆಯೋದಿಲ್ಲ ಇರೋ ಕೆರೆಗಳು ಸೇರಿಸೋದಿಲ್ಲ ಇಂಥ ಒಂದು ಅನ್ಯಾಯ ಕೃತ್ಯಗಳು ನಡೀತಾ ಇದ್ದಾವೆ ಇಲ್ಲಿ ಈ ತಾಲೂಕಿನಲ್ಲಿ ಇಂಥವು ಆಗಬಾರ್ದು ಇದು ಕೋರ್ಟ್ನಲ್ಲೂ ಸಹಿತವಾಗಿ ನಾವು ಹರಾಸ್ಮೆಂಟ್ ಮಾಡಿದ್ವಿ ಲೋಕಾಯುಕ್ತಗೂ ಹೇಳಿದ್ದೀವಿ ಆದರೆ ಇವತ್ತಿನ ದಿವಸದಲ್ಲಿ ಒಳ್ಳೆ ಕೆಲಸ ಮಾಡಿದರೆ ಅವರು ಧನ್ಯವಾದ ಹೇಳ್ತಾ ಆಮೇಲೆ ಆಫೀಸೊಳಗೆ ಯಾರೇ ಬಂದ್ರು ಯಾವ ಸೌಜನ್ಯಗೆ ನಡೆಸ್ಕೊಳ್ಳಲ್ಲ ಇಲ್ಲ ಅವರು ಏಕವಚನ ಮಾತಾಡೋದು ಆಮೇಲೆ ಪೊಲೀಸ್ ಪ್ರೊಟೆಕ್ಷನ್ ಕೊಡು ಅಂತಂದರೆ ರೈಲ್ವೆ ಸ್ಟೇಷನಿಗೆ ಕಳಿಸೋದು ಲೆಟ್ರುಗಳ ಅದು ರೂರಲ್ ಸ್ಟೇಷನಿಗೆ ಹೋಗಲ್ಲ ಆಮೇಲೆ ಇಲ್ಲಿ ನಮ್ಮ ಓಲ್ಡ್ ಟೌನ್ ಸ್ಟೇಷನಿಗೆ ಹೋಗಲ್ಲ ಬೇಕೋಟ್ ಸ್ಟೇಷನಿಗೆ ಹೋಗಲ್ಲ ಅಂದಾಗ ಇಂಥವ್ರು ಬೇಕಾಗಿಲ್ಲ ನಮಗೆ ಇವ್ರನ್ನ ಬೇರೆ ಕಡೆ ಕಳಿಸಿ ಅವ್ರ ಪಾಪ ಯಾಕೆ ಅವ್ರ ಗಂಡ ಹೆಂಡತಿ ಚೆನ್ನಾಗಿರ್ಬೇಕು ಅಂತ ಒಂದು ಕೆಲಸಗಳು ಮಾಡಿದ್ದಾರೆ ಇವುಗಳನ್ನ ಅವ್ರಿಗೆ ಗೊತ್ತಿದೆ ಅವ್ರ ಗಮನದಾಗಿದೆ ತಹಸೀಲ್ದಾರ್ ಗಮನಗೆ ಬೇಕಾದ ಕೆಲಸ ಮಾಡ್ತಾರೆ ಆದರೆ ದಯವಿಟ್ಟು ಇಂಥವೆಲ್ಲ ಆಗಬಾರ್ದು ಈ ಲೋಪದೋಷಗಳು ಸರಿಯಾದ ರೀತಿ ನಡ್ಕೊಂಡು ಹೋದ್ರೆ ಈ ತಾಲೂಕು ಸರಿಯಾಗುತ್ತೆ ತಹಸೀಲ್ದಾರಿಗೆ ನಮ್ಮ ಕಡೆಯಿಂದ ಒಂದು ಸಜೆಷನ್ ಇದೆ ಟಪಾಲಲ್ಲಿ ಇರೋದನ್ನ ಫಸ್ಟ್ ಚೇಂಜ್ ಮಾಡಕ್ಕೆ ಹೇಳಿ ಒಂದು ಏನಾರು ಕೇಳಿದ್ರೆ ನಮಗೆ ಗೊತ್ತಿಲ್ಲ ನಮಗೆ ಬರಲ್ಲ ನಮ್ಮ ಕಂಪ್ಯೂಟರ್ ಬರಲ್ಲ ಅದು ಬರಲ್ಲ ಇದು ಬರಲ್ಲ ಅಂತಾರೆ ಎಮರ್ಜೆನ್ಸಿ ಏನಾರು ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತಾರೆ ಗೊತ್ತಿರೋ ನ್ಯಾಕಿಲಿ ಕೂರಿಸ್ಬೇಕು ಅದನ್ನ ಚೇಂಜ್ ಮಾಡಿರಿ ಫಸ್ಟು ಟಪಾಲಲ್ಲಿರೋದನ್ನ ಚೇಂಜ್ ಮಾಡ್ತೀವಿ ಆಮೇಲೆ ಟಪಾಲಿಗೆ ಕೊಟ್ಟಿರೆ ಒಂದು ಇವತ್ತು ಕೊಟ್ಟರೆ ನಾಳೆ ಒಂದು ವಾರ ಆಗುತ್ತೆ 15 ದಿನ ಆಗುತ್ತೆ ಕೇಸ್ ವರ್ಕರ್ಗೆ ಹೋಗೋಕ್ಕೆ ಆ ಮಧ್ಯದಲ್ಲಿ ಹಾಳೆಗಳು ಎಲ್ಲೋಗಿರ್ತಾವೋ ಫೈಲ್ಗಳು ಎಲ್ಲಿ ಮಿಸ್ ಆಗಿರ್ತಾವೋ ಕೇಳಿದ್ರೆ ಹುಡುಕ್ಬೇಕು ಅಂತಾರೆ ಇದು ತುಂಬ ಇದೆ ಲೋಪದೋಷ ಟಪಾಲಲ್ಲಿ ಅದನ್ನು ಸರಿಪಡಿಸೋದಕ್ಕೆ ತಹಸೀಲ್ದಾರ್ ಏನಾದ್ರು ಒಂದು ವ್ಯವಸ್ಥೆ ಮಾಡಲೇಬೇಕು ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಂತೆ ನಾವಂತೂ ಸುಮ್ಮನಂತೂ ಬಿಡಲ್ಲ ಉಗ್ರವಾದ ಹೋರಾಟನೋ ಮತ್ತೊಂದು ಹೋರಾಟ ಮಾಡೇ ಮಾಡ್ತೀವಿ ಈಗ ನಮ್ಮ ಶಶಿಕುಮಾರ್ ಗೌಡರು ಸಾಮಾಜಿಕ ಹೋರಾಟಗಾರರು ಮಾತಾಡ್ತಾರೆ ಸ್ನೇಹಿತರೆ ಇವತ್ತು ಮಾನ್ಯ ತಹಸೀಲ್ದಾರ್ ಅವರಿಗೆ ನಮ್ಮ ತೀರ್ಥೇಶ್ ಮತ್ತು ಸಂಬಂಧಪಟ್ಟ ಎಲ್ಲ ನಮ್ಮ ಹೋರಾಟಗಾರರು ನೊಂದವರೆಲ್ಲ ಬಂದಿದ್ದೀವಿ ವಿಚಾರ ಏನಂತಂದರೆ ಒಂದು ಯಾವ್ದಾರ ಒಂದು ಅರ್ಜಿ ಕೊಟ್ಟರೆ ಆ ಅರ್ಜಿಗೆ ಸಕಾಲಕ್ಕೆ 7 ದಿನಕ್ಕೆ 9 ದಿನಕ್ಕೆ ಹಾಳಾಗೋಲಿ 15 ದಿನಕ್ಕೆ ಆದರೂ ಆ ಅರ್ಜಿಗೆ ಒಂದು ಹಿಂಬರವನ್ನು ಕೊಡಬೇಕು ಇಲ್ಲಿ ಭ್ರಷ್ಟ ವ್ಯವಸ್ಥೆ ಸೇರ್ಕೊಂಡಿರ್ತಕ್ಕಂಥದ್ದು ಭ್ರಷ್ಟಾಚಾರದ ಭದ್ರಾವತಿ ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಅಷ್ಟು ಭ್ರಷ್ಟಾಚಾರ ನಮ್ಮ ತಾಲೂಕು ಪಂಚಾಯತಿ ತಹಸೀಲ್ದಾರ್ ಕಚೇರಿ ಒಳಗೆ ನಡೀತಾ ಇದೆ ಆಗಲೂ ರಾತ್ರಿ ದಿನ ಚಪ್ಪಲಿ ಸವತಿಯಿಂದ ಬಿಟ್ಟರೆ ಯಾವುದೇ ರೀತಿಯ ಉತ್ತಮವಾದ ಸಾಮಾನ್ಯ ನಾಗರಿಕನಿಗೆ ನ್ಯಾಯ ದೊರಕಿಸಿಕೊಡುವಂಥ ಕೆಲಸ ತಹಸೀಲ್ದಾರ್ ಕಚೇರಿಯಲ್ಲಿ ಆಗಿಲ್ಲ ಈ ಬರೀ ಉಳ್ಳವರಿಗೆ ಮಾತ್ರ ಯಾವನ ಅಧಿಕಾರದಲ್ಲಿದ್ದಾನೆ ಯಾವನ ಬಲಿಷ್ಠವಾಗಿದ್ದಾನೆ ಯಾರು ಹಣಕಾಸಲ್ಲಿ ಚೆನ್ನಾಗಿದ್ದಾನೆ ಅವನಿಗೆ ಮಾತ್ರ ತಹಸೀಲ್ದಾರು ತಾಲೂಕು ಪಂಚಾಯತಿ ಇಒಗಳು ಕೆಲಸ ಮಾಡಿಕೊಡ್ತಕ್ಕಂಥದ್ದು ಈ RI VAಗಳು ಎಷ್ಟು ಭ್ರಷ್ಟಾಚಾರ ತೊಗೊಂಡಿದ್ದಾರೆ ಅಂದರೆ ಒಂದೊಂದು ಮನೆ ಬಿದ್ದಿರೋದಕ್ಕೆ 1 ಲಕ್ಷ ಕೊಡೋದಕ್ಕೆ 80,000 ರೂಪಾಯಿ ದುಡ್ಡು ಇಸ್ಕೊಂತಾರೆ 1 ಲಕ್ಷ ದುಡ್ಡು ಬರಬೇಕು ಅಂದರೆ 80,000 ಕೊಡ್ಬೇಕು 20,000 ರೂಪಾಯಿಗೆ ನಾವು ಅವ್ರ ಹತ್ರ ಹೋಗ್ಬೇಕು ಅಂದರೆ ಇದು ಎಂಥ ಭ್ರಷ್ಟ ವ್ಯವಸ್ಥೆ ಇದೆ ಇಂಥದ್ದು ಆಗಬಾರ್ದು ಮತ್ತು ನಮ್ಮ ಹಿರಿಯರಿಗೆ ಏನು ಇವತ್ತು ಹೋರಾಟ ಮಾಡಿದ್ರು ಯಾರು ತೀರ್ಥೇಶಿಗೆ ಆಗ್ಬೋದು ಇನ್ಯಾರಿಗೆ ಇರ್ಬೋದು ನನಗೆ ಆಗ್ಬೋದು ಇಲ್ಲಿ ಸಾಕಷ್ಟು ಅವಮಾನಗಳಾಗ್ತದೆ ತಾಲೂಕು ಕಚೇರಿ ಒಳಗಡೆ ಇಲ್ಲಿ ಏನಿದೆ ದುಡ್ಡಿದ್ದವ್ರು ಮಾತ್ರ ಅಧಿಕಾರದವ್ರು ಮಾತ್ರ ಹೋರಾಟ ಮಾಡಬೇಕು ಅವ್ನು ಕೇಳಬೇಕು ನಮ್ಮಂಥ ಸಾಮಾನ್ಯರು ಪ್ರಶ್ನೆ ಮಾಡಿದ್ರೆ ಅವಮಾನ ಆಗೋದು ನೂಕೋದು ಬೈಯೋದು ಪೊಲೀಸ್ ಮುಖಾಂತರ ನಮ್ಮ ಶಕ್ತಿಯನ್ನು ದಮನ ಮಾಡೋದು ಕೆಲಸ ಮಾಡೋದು ಇಂಥದ್ದು ಇರ್ತೇವೆ ಇಲ್ಲಿ ಒಬ್ಬ ನಿಂತ್ಕೊಂಡು ಹೋರಾಟ ಮಾಡಿದ್ರು ಅದು ಹೋರಾಟನೇ ದೇಶದ ಸಂವಿಧಾನದಲ್ಲಿ ನಮಗೆ ಹಕ್ಕಿದೆ ನಮ್ಮ ಹೋರಾಟವನ್ನು ನಮ್ಮ ಹಕ್ಕನ್ನು ಕೇಳುವಂಥದ್ದಕ್ಕೆ ಯಾವನ ದೊಡ್ಡ ನಾಯಕನ ಅಪ್ಪಣೆಯನ್ನು ಬೇಡ
ನಮ್ಮ ಹೋರಾಟ ಇವತ್ತು ತೀರ್ಥೇಶ್ವರಿಗೆ ಇದು ಒಂದ್ಸತಿ ನಗರಸಭೆ ವ್ಯವಸ್ಥೆ ಮಾಡಿದ ಅಧಿಕಾರಿಗಳು ಇಲ್ಲೂ ಮಾಡಿದ್ದಾರೆ. ನಾವು ಇದನ್ನು ಖಂಡಿಸ್ತೀವಿ. ಯಾರೇ ಹೋರಾಟಗಾರ ಆಗಿರಲಿ, ನೀವು ಗೌರವ ಕೊಡಿ, ಗೌರವ ಕೊಟ್ಟು ಗೌರವ ತೆಗೆದುಕೊಳ್ಬೇಕು. ಇಲ್ಲದೆ ಹೋದರೆ ತಹಸೀಲ್ದಾರ್ ಆಗಿರಲಿ, ಅವ್ರು AC ಆಗಿರ್ಬೋದು, DC ಆಗಿರ್ಬೋದು, ಕೊನೆಗೆ ಮುಖ್ಯಮಂತ್ರಿಗಳೇ ಆಗಿರ್ಬೋದು, ನಾವು ಯಾರಿಗೂ ಕೂಡ ಕೇರ್ ಮಾಡೋದಿಲ್ಲ. ನಮ್ಮ ಹೋರಾಟ ನ್ಯಾಯದ ಪರವಾಗಿರುತ್ತೆ. ದಿನ ಬೆಳಗಾದರೆ ನಾವು ಜನಗಳ ಪರವಾಗಿ ನಿಂತ್ಕೊಳ್ಬೇಕು. ಬಿಟ್ಟರೆ ನಾವು ನಮ್ಮ ಮನೆ ಕೆಲಸಕ್ಕೆ ಇಲ್ಲಿ ಬೆಳಗ್ಗೆ ಬಂದಿಲ್ಲ. ಇಲ್ಲಿ ಜನಗಳಿಗೆ ನಿಂತ್ಕೊಂಡು ನೋಡ್ತಿರ್ಬೋದು, ನಾಳೆ ನಿಮಗೂ ಒಂದು ಸಮಸ್ಯೆ ಬರ್ತದೆ. ಅವಾಗ ನಮ್ಮಂಥವ್ರನ್ನ ಇಟ್ಕೋಬೇಕು, ಸ್ಪಂದಿಸ್ಬೇಕು. ಈಗ ನೀವೆಲ್ಲ ಬಂದು ಇಲ್ಲಿ ನಿಂತ್ಕೋಬೇಕು. ಅಲ್ಲಿ ನಿಂತ್ಕೊಂಡ್ರೆ ಅಷ್ಟು ಮಹತ್ವ ಸಿಗಲ್ಲ. ಇಲ್ಲಿ ಬಂದು ನಿಂತ್ಕೋಬೇಕು. ಯಾಕಂತಂದ್ರೆ ನೋಡ್ತಾನೆ ಇರುತ್ತೆ. ನಾಳೆ ನಮಗೂ ಸಮಸ್ಯೆ ಬರುತ್ತೆ, ನಮ್ಮ ಮಕ್ಳಿಗೂ ಸಮಸ್ಯೆ ಬರುತ್ತೆ. ನಮ್ಮ ಹೋರಾಟದ ಮುಖಾಂತರ ನಾವು ನ್ಯಾಯವನ್ನು ಕೊಡ್ಸೋ ಕೆಲಸ ಮಾಡ್ತಿದ್ದಾರೆ ನಮ್ಮ ತೀರ್ಥೇಶ್. ಇವತ್ತು ಈ ಸಂದರ್ಭದಲ್ಲಿ ಎಲ್ಲರೂ ಸೇರ್ಸ್ಕೊಂಡು ಹೋರಾಟ ಮಾಡ್ತಿರೋದು ಒಳ್ಳೆ ವಿಚಾರ. ಯಾಕಂತಂದ್ರೆ ನನ್ನ ಜೊತೆ ಇದ್ದಂಥ ಹುಡುಗ ಇನ್ನು ಎತ್ತರಕ್ಕೆ ಬೆಳಿಬೇಕು, ಇನ್ನು ಹೋರಾಟಗಳು ಮಾಡಬೇಕು. ಮೊದಲನೇ ಹಂತದಲ್ಲೇ ಇವರು ನಮ್ಗೆ ಎದುರಿಸಿ ಬೈದು ಹೊರಗಡೆ ಕಳಿಸೋಂಥದ್ದನ್ನು ಆಗಬಾರ್ದು. ಇದು 2ನೇ ಸತಿ ಆಗಿದೆ. ಇನ್ನೊಂದು ಸತಿ ಯಾವುದೇ ಇಲಾಖೆ ಭದ್ರಾ ತಾಲೂಕಿನಲ್ಲಿ ಯಾವುದಾದ್ರು ಹೋರಾಟಗಾರರಿಗೆ ಏನಾದರೂ ನೀವು ಎದುರಿಸೋದು ಮಾಡಿದ್ರೆ ನಾವಂತೂ ಯಾವುದೇ ಕಾರಣಕ್ಕೂ ನಿಮ್ಮ ಕಚೇರಿ ಬಿಟ್ಟು ಹೋಗೋದಿಲ್ಲ. ಹೋರಾಟಗಾರರಿಗೆ ಗೌರವ ಕೊಡಿ. ನಾವು ನಿಮ್ಮ ಅಪ್ಪನ ಮನೆ ಆಸ್ತಿ ಕೇಳ್ತಾ ಇಲ್ಲ, ನಾವು ನ್ಯಾಯವನ್ನು ಕೇಳ್ತಾ ಇದ್ದೇವೆ. ಇವತ್ತು ಸಂಜೆ ಎಷ್ಟೊತ್ತಿಗೆ ನಮ್ಮ ಸ್ನೇಹಿತರಿಗೆ ಅವ್ರಿಗೇನು ಹಿಂಬಾರ ಕೊಟ್ಟಿಲ್ಲ ಅಂದರೆ ತಹಸೀಲ್ದಾರರು ರಾಜೀನಾಮೆ ಬಿಸಾಕಿ ಮನೆಗೆ ಹೋಗಲಿ. ಇಲ್ಲಿ ಕೆಲಸ ಮಾಡೋಂಥ ಅವಶ್ಯಕತೆ ನಮಗೇನಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತೆಲ್ಲ ನಮ್ಮ ಯಾರು ಬಂದೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶಶಿಕುಮಾರ್ ಗೌಡ, ಸಾಮಾಜಿಕ ಹೋರಾಟಗಾರ, ಭದ್ರಾವತಿ. ತುಂಬ ಚೆನ್ನಾಗಿ ಜನಗಳಿಗೆ ಅರ್ಥ ಆಗೋ ರೀತಿಯಲ್ಲಿ, ಅಧಿಕಾರಿಗಳಿಗೆ ಅರ್ಥ ಆಗೋ ರೀತಿಯಲ್ಲಿ ನಮ್ಮ ಸಾಮಾಜಿಕ ಹೋರಾಟಗಾರರು ಶಶಿಕುಮಾರ್ ಗೌಡರವರು 4 ಮಾತು ಹೇಳಿದ್ರು. ಈಗ ನಮ್ಮದು ಏನು ಕೊನೆಯದಾಗಿ ಹೇಳೋದಂದರೆ, ಈ ಅಧಿಕಾರಿಗಳಿಗೆ ಈ ರಾಜಕೀಯದಲ್ಲಿರೋರು ಅಂದರೆ ಪ್ರಭಾವಿಗಳಾಗಿರ್ಬೋದು, ಅವ್ರ ಮಕ್ಕಳಾಗಿರ್ಬೋದು, ಅವ್ರ ಚೇಲಗಳಾಗಿರ್ಬೋದು, ಫೋನ್ ಮಾಡಿ ಇವರಿಗೆ ಬೈತಾರೆ. ಯಾವ ಥರ ಬೈತಾರೆ ಅಂದರೆ ಅವ್ರ ಅಪ್ಪ ಅಮ್ಮನ ಆ ಥರ ಬೈಯಲ್ಲ, ನಿನ್ನ ಆ ಥರನೇ ಬೈತಾರೆ. ಆದರೂ ಇವರು ಬಾಯಿ ಮುಚ್ಕೊಂಡು ಕೆಲಸ ಮಾಡ್ತಾರೆ, ಅವ್ರ ಕಾಲು ಲೆಕ್ಕಂತರ ಕೆಲಸ ಮಾಡ್ತಾರೆ. ಆದರೆ ನಾವು ಸಾರ್ವಜನಿಕರು ಬಂದು, ಸರ್ ದಯವಿಟ್ಟು ಇದನ್ನು ಮಾಡಿಕೊಡಿ, ನಮಗೆ ಕಷ್ಟ ಆಗಿದೆ ಅಣ್ಣ, ದಯವಿಟ್ಟು ನನಗೆ ಇದನ್ನು ಮಾಡಿಕೊಡ್ರಿ ಅಂತ ಅಂದರೆ, ಎದೋಗ ಏನಂತ ನಿನಗೆ ಇವೆಲ್ಲ ಏನೋ ನಿಂದು ಭಾರಿ ಆಯಿತು. ಈ ಥರದ್ದೆಲ್ಲ ಸಾರ್ವಜನಿಕರಿಗೆ, ಬಡವರಿಗೆ, ಅವಿದ್ಯಾವಂತರಿಗೆ ಅವಮಾನ ಮಾಡೋಂಥ ಕೆಲಸಗಳು ಇವತ್ತು ತಾಲೂಕು ಕಚೇರಿ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಯಾವುದೇ ಇಲಾಖೆಯಲ್ಲಾಗಿರ್ಬೋದು ಇದು ನಡೀತಾ ಇದೆ. ಇದು ನಿಲ್ಲಬೇಕು. ಇಲ್ಲಿ ನಮ್ಮಿಂದ ಎಲ್ಲರೂ ನಾಯಕರಾಗಿದ್ದಾರೆ ಹೊರತು ಅವರಿಂದ ನಾವಲ್ಲ, ನಮ್ಮಿಂದ ಅವರು, ನಮಗೋಸ್ಕರ ಅವರಿರೋದು, ಅವರಿಗೋಸ್ಕರ ನಾವೆಲ್ಲ ಇರೋದು. ದಯವಿಟ್ಟು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಸಾರ್ವಜನಿಕರು ಪ್ರಶ್ನೆ ಮಾಡಬೇಕು ದಯವಿಟ್ಟು. ಇವತ್ತು ಇವರಿಗೆ ಷಡಾಕ್ಷರಪ್ಪನವರಿಗೆ ಇವತ್ತು ಮೋಸ ಆಗಿದೆ ಅಂತೇಳಿ ಪ್ರಶ್ನೆ ಮಾಡೋದಲ್ಲ, ನಾಳೆ ನಿಮಗೂ ಇದೇ ಥರನೇ ಮಾಡ್ತಾರೆ. ಇದನ್ನು ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ನೀವಿಲ್ಲ ಅಂದರೆ ನಾಳೆ ನಿಮ್ಮ ಮಕ್ಕಳು ಬಂದಾಗ ಇದೇ ಷಡಾಕ್ಷರಪ್ಪನವ್ರಿಗೆ ಆದ ಗತಿನೇ ಆಗುತ್ತೆ. ಅದನ್ನು ನಿಲ್ಲಿಸ್ಬೇಕು ಅಂದರೆ ಯಾರಾದರೂ ಪ್ರಶ್ನೆ ಮಾಡಬೇಕಾದ್ರೆ, ಸಾರ್ವಜನಿಕರ ಪರವಾಗಿ ಯಾರಾದರೂ ಕೇಳ್ತಾ ಇದ್ದಾರೆ ಅಂದರೆ ದಯವಿಟ್ಟು ಅವ್ರ ಹಿಂದೆ ನಿಂತ್ಕೊಳ್ಳಿ. ಹೋಗಿ ಅವ್ರ ಪರವಾಗಿ ಮಾತಾಡಿಲ್ಲ ಅಂದರೂ ಪರವಾಗಿಲ್ಲ, ದಯವಿಟ್ಟು ವಿಡಿಯೋ ಮಾಡೋವಂಥದ್ದು. ಅವ್ರು ಕೇಳಿದಾಗ ಸ್ವಾಮಿ ಉತ್ತರ ಕೊಡಿ ನಿಮ್ಮ ಅಧಿಕಾರಿಗಳಿಗೆ ಅಂತ ಹೇಳೋ ಅಂಥದ್ದನ್ನು ಕೆಲಸ ಮಾಡಬೇಕು. ಅವಾಗ ಇನ್ನೂ ಜನರಲ್ಲಿ ಚೈತನ್ಯ ಬಂದು ಈ ಅಧಿಕಾರಿಗಳು ಬಾಲ ಮುಚ್ಕೊಂಡು, ಬಾಲ ಅವ್ರದ್ದಂದರೆ ಬಾಲ ಅಂದರೆ ಏನು ಅಂತಂದರೆ ಇವ್ರಿಗೆ ಅಧಿಕಾರದಲ್ಲಿರೋಂಥ ಅಹಮ್ಮು ಇನ್ನೊಂದಾಗಿರ್ಬೋದು ಕಮ್ಮಿ ಆಗುತ್ತೆ. ನಾಳೆ ಬಂದು ಸಾರ್ವಜನಿಕರು ಪ್ರಶ್ನೆ ಮಾಡ್ತಾರೆ ಅನ್ನೋ ಒಂದು ಭಯ ಇರುತ್ತೆ. ಆ ಭಯ ಅನ್ನೋದಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕರ ಮೇಲೆ ಇರೋವಂಥ ಒಂದು ಏನು ಹಿತಚಿಂತನೆಗಳು ಇವತ್ತು ಸರ್ಕಾರಿ ಅಧಿಕಾರಿಗಳಿಗಿಲ್ಲ. ಅದು ನಿಲ್ಲಬೇಕು ಅಂದರೆ ಸಾರ್ವಜನಿಕರು ಧೈರ್ಯವಾಗಿ ಪ್ರಶ್ನೆ ಮಾಡಬೇಕು, ವಿಡಿಯೋ ಮಾಡಬೇಕು, ಕೇಳಬೇಕು. ನಿಮ್ಮ ಹಕ್ಕುಗಳು ಏನಿದೆ ಅನ್ನೋದನ್ನು ಕೇಳಬೇಕು ಅಂತ ಕೇಳ್ಕೊಂತ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಭ್ರಷ್ಟಾಧಿಕಾರಿಗಳಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಭ್ರಷ್ಟಾಧಿಕಾರಿಗೆ, ಧಿಕ್ಕಾರ. ಭ್ರಷ್ಟಾಧಿಕಾರಿಗೆ.